ನಮಸ್ತೆ. ನಾನು ಎಸ್ ಕೆ ಕುಪ್ಪಸ್ತ್, ವಿವೇಕಾನಂದ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಅದು ಬರಗಾಲ ಬಿದ್ದಂಥ ಒಂದು ಪ್ರಸಂಗ. ಅದು ಮಳೆ ಇಲ್ಲ, ಬೆಳೆ ಇಲ್ಲ, ಏನಿಲ್ಲ. ಭೂಮಿಯೆಲ್ಲ ಬಿರುದುಬಿಟ್ಟಿದೆ. ನೀರಿಗಾಗಿ ಜನ ಹಾಹಾಕಾರ ನಡೆದಿದೆ. ಅಂಥ ಸಂದರ್ಭದಲ್ಲಿ ಒಂದು ಊರಿನಲ್ಲಿ ಒಬ್ಬ ವಯೋವೃದ್ಧ, ಎಲ್ಲರೂ ತಮ್ಮ ಮಾಡಿ ಬರೀ ಮಳೆ ಕಾಯ್ಕೋತ ಕೂತಾರೆ. ಇವನು ಮಾತ್ರ ಅಂಥ ಬರಗಾಲ ಪ್ರದೇಶದಲ್ಲಿ ಸಹಿತ, ಅಂಥ ಒಂದು ವಾತಾವರಣದಲ್ಲಿ ಸಹಿತ ತನ್ನ ಹೊಲದ ಒಂದು ಹದವನ್ನು ಮಾಡ್ತಾ ಇದ್ದಾನೆ. ನೇಗಿಲು ಉಪಯೋಗ ಮಾಡಿಕೊಂಡು ಉಳಿಮೆ ಸಲುವಾಗಿ ಅದನ್ನು ಹದ ಮಾಡ್ತಾ ಇದ್ದಾನೆ. ಇದನ್ನೆಲ್ಲ ಉಳಿದ ರೈತರು ಅಪಹಾಸ್ಯ ಮಾಡ್ತಾರೆ. ಅಲ್ಲ, ಮಳೆನೇ ಬಂದಿಲ್ಲ, ನೀನೇನು ಮಾಡ್ತೀಯಪ್ಪ, ಇದು ಎಂಥದಿದು ಅಂತ ಅಪಹಾಸ್ಯ ಮಾಡ್ತಾರೆ. ಅದಕ್ಕೆ ಅವನು ಭಾಳ ತಲೆ ಕೆಡಿಸಿಕೊಳ್ಳಂಗಿಲ್ಲ. ತನ್ನ ಕೆಲಸ ತಾನು ಮಾಡ್ತಾ ಇರ್ತಾನೆ, ಒಂದು ಉಳಿಮೆ ಕೆಲಸ ಮಾಡ್ತಾ ಇರ್ತಾನೆ. ಇದನ್ನೆಲ್ಲ ಮೇಲೆ ಶಿವ ನೋಡ್ತಾನೆ. ಶಿವ ನೋಡಿ ಒಂದು ಸಲ ಸನ್ಯಾಸಿ ವೇಷದಲ್ಲಿ ಆ ಊರಿಗೆ ಬರ್ತಾನೆ. ಆ ಊರಿಗೆ ಬಂದು ಅದೇ ಏರಿಯಾದಲ್ಲಿ ಹೋಗ್ತಿರ್ಬೇಕಾದ್ರೆ ಈ ವಯೋವೃದ್ಧ ಹೊಲವನ್ನು ಉಳಿಮೆ ಮಾಡೋದನ್ನು ನೋಡ್ತಾನೆ. ಅಲ್ಲಿ ಬಂದು ವಯೋವೃದ್ಧನಿಗೆ ಕೇಳ್ತಾನೆ, ರೈತರಿಗೆ ಕೇಳ್ತಾನೆ, ಯಜಮಾನ್ರೆ, ನೀವು ಮಳೆನೇ ಇಲ್ಲ, ಏನಿಲ್ಲ, ಭೂಮಿಯೆಲ್ಲ ಬೆರಕ್ಬಿಟ್ಟಿದೆ, ಇಂಥಲ್ಲಿ ಯಾಕೆ ನೀವು ಉಳಿಮೆ ಮಾಡ್ತಾ ಇದ್ದೀರಿ, ಇದನ್ನು ಕೆಲಸ ಮಾಡ್ತಾ ಇದ್ದೀರಿ ಹೊಲದ್ದು? ಆವಾಗ ವಯೋವೃದ್ಧ ಹೇಳ್ತಾನೆ, ಹೌದು, ಮಳೆ ಬಂದಿಲ್ಲ. ಶಿವ ಏನೋ ಸ್ವಲ್ಪ ಕೋಪದಲ್ಲಿದ್ದಿರ್ಬೋದು, ಅಥವಾ ಮರೆತು ಕೂತಿರ್ಬೋದು, ಶಂಖ ಊದುವುದನ್ನು ಮರ್ತಿದ್ದಾನೆ. ನಾನು ಸಹಿತ ಈ ಹೊಲದ ಕೆಲಸ ನಾವು ಮಾಡೋದು ಬಿಟ್ಟು ಉಳಿಮೆಗೆ ಸಂಬಂಧಪಟ್ಟದ್ದು ಎಲ್ಲ ಮಾಡೋದು ಬಿಟ್ಟರೆ ನನಗೂ ಈ ಕೆಲಸ ಮರ್ತು ಹೋದ್ರ ಗತಿ ಏನು? ಅದಕ್ಕೆ ನಾನು ನಿರಂತರವಾಗಿ ಮಳೆ ಬರಲಿ ಬಿಡಲಿ ನಿರಂತರವಾಗಿ ಹೊಲದ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಆವಾಗ ಶಿವನಿಗೇ ಒಂದು ಸ್ವಲ್ಪ ಅದು ನಾಟಿ ಬಿಡುತ್ತೆ. ಇವನು ನನಗೆ ಮರ್ತು ಬಿಡಬಾರ್ದು ಅಂತ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾನೆ. ನಾನು ಇಷ್ಟೋ ದಿವಸ ಇತ್ತಲ್ಲ, ಶಂಖ ಊದಲಿಲ್ಲ ಅಂದ್ರೆ ನನಗೂ ಮರ್ತು ಬಿಡುತ್ತೆ ಏನೋ ಅಂತೇಳಿ ಬಡ ತನ್ನ ಚೀಲದಾಗಿಂದ ಶಂಖ ತೆಗೆದು ಅದನ್ನು ಊದಲಿಕ್ಕೆ ಊದ್ತಾನೆ. ಊದಿದ ಕೂಡಲೇ ಒಮ್ಮೆಲೆ ಆಕಾಶದಲ್ಲಿ ಎಲ್ಲ ಕಾರ್ಮೋಡಗಳು ಎದ್ದು ಮಳೆ ಧೋ 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 ಅಂತ ಬೀಳುತ್ತೆ. ಆಗ ರೈತನಿಗೂ ಖುಷಿ ಆಗುತ್ತೆ, ಎಲ್ಲರಿಗೂ ಖುಷಿ ಆಗುತ್ತೆ. ಹೊಲದ ಉಳಿಮೆ ಅದಕ್ಕೆ ಅಂದರೆ ಯಾವುದೋ ಫಲಾಪೇಕ್ಷೆ ಇರಲಾರ್ದೆ, ಮಳೆ ಬಂದಿಲ್ಲ, ಅದು ಬಂದಿಲ್ಲ ಅಂತೇಳಿ ನಾನು ಕೆಲಸ ಬಿಟ್ಟು ಮನೆಯಲ್ಲೇ ಕೂಡಬಾರ್ದು. ನಿರಂತರವಾಗಿ ನನ್ನ ಕರ್ತವ್ಯವನ್ನು ನಾನು ಮಾಡ್ತಿರಬೇಕು. ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದು, ಕರ್ಮಣ್ಣೆ ವಾರಿಕಾರಸ್ತೆ ಮಾ ಫಲೇಶು ಕದಾಚನಂ. ನಿಷ್ಕಾಮ ಕರ್ಮ. ಫಲ ಬರಲಿ ಅಂತಲ್ಲ, ಫಲ ಬರಲಿ ಬರದೇ ಇರಲಿ, ನಿರಂತರವಾಗಿ ನಾನು ಕೆಲಸ ಮಾಡ್ತಾ ಇರಬೇಕು. ನಾನು ಫಲಾಪೇಕ್ಷೆ ಇರಲಾರ್ದೇನೆ ಕೆಲಸ ಮಾಡಿದಾಗ ಒಂದು ದಿವಸ ಅದು ಫಲ ಸಿಕ್ಕೇ ಸಿಗುತ್ತೆ. ಡ್ಯಾನಿ ಪೆರೇರಾ ಅವರು ಬರೆದಂಥ ಒಂದು ಲೇಖನದಿಂದ ಈ ವಿಷಯವನ್ನು ಆಯ್ದುಕೊಂಡದ್ದು. ವಿವೇಕಾನಂದ ವಿಜ್ಞಾನ ಕೇಂದ್ರ ನಿರಂತರ ಯುವ ವರ್ಗಗಳನ್ನು ನಡೆಸುತ್ತೆ. ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಆನ್ಲೈನ್. ಬನ್ನಿ, ನಮ್ಮ ನಿರಂತರ ಯುಗ ವರ್ಗಗಳಲ್ಲಿ ಭಾಗವಹಿಸಿ. ಜೊತೆಗೆ ನಮ್ಮದೇ ಯೂಟ್ಯೂಬ್ ಇದೆ, ವಿವೇಕಾನಂದ ವಿಜ್ಞಾನ ಕೇಂದ್ರ ಬಾಗಲಕೋಟೆ. ಅದಕ್ಕೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಬೇರೆಯವರಿಗೆ ಅದನ್ನು ಶೇರ್ ಮಾಡಿರಿ. ಧನ್ಯವಾದಗಳು.